ಊರಿನ ಚರಂಡಿ ನೀರಿಗೆ ಅಡ್ಡಲಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಮತ್ತು ಹಿತ್ತಲಗಳನ್ನ ಮಾಡಿಕೊಂಡು ಬಳಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋನಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ಗ್ರಾಮದ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಬಳಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋನಾಪುರ ಗ್ರಾಮವು ಸಮಸ್ಯೆಗಳ ಆಗರವಾಗುತ್ತಿದ್ದರೂ ಚುನಾಯಿತ ಪ್ರತಿನಿಧಿಗಳಾಗಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಕೋನಾಪುರ ಗ್ರಾಮದ ಸಮಸ್ಯೆಗಳು ಕಣ್ಣಿಗೆ ಕಂಡರೂ ಕಾಣದಂತೆ ಕಣ್ಣು ಮುಚ್ಚಿಕೊಂಡು ಗ್ರಾಮ ಪಂಚಾಯಿತಿ ಸದಸ್ಯ ಸರ್ಕಾರಿ ಜಾಗದಲ್ಲಿ ಮನೆಯನ್ನ ಮಾಡಿಕೊಂಡು ಹಳ್ಳಕ್ಕೆ ಹೊಂದಿಕೊಂಡ ಸರ್ಕಾರಿ ಜಮೀನಿನಲ್ಲಿ ಹಿತ್ತಲವನ್ನ ನಿರ್ಮಿಸಿಕೊಂಡಿದ್ದಾರೆ. ಗ್ರಾಮದಿಂದ ಹೊರಹೋಗುವ ಚರಂಡಿ ನೀರು ಕುಡಿಯುವ ನೀರಿನ ಸಂಗ್ರಹ ಘಟಕದ ಕೆಳಗಡೆ ಸಂಗ್ರಹವಾಗುವಂತೆ ಮಾಡುತ್ತಿದ್ದು ಗ್ರಾಮದ ಜನತೆ ಕುಡಿಯುವ ನೀರಿಗಾಗಿ ಅದೇ ಟ್ಯಾಂಕರ್ನಿಂದ ನೀರನ್ನ ಬಳಸುತ್ತಿದ್ದು ಅದು ಸರಬರಾಜಾಗುತ್ತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಚುನಾಯಿತ ಅಧಿಕಾರಿಗಳಿಗೆ ವಿಷಯವನ್ನ ಮುಟ್ಟಿಸಿದರೆ ಸಮಸ್ಯೆ ಕಂಡರೂ ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸ್ಥಳೀಯ ಸರ್ಕಾರವಾದ ಗ್ರಾಮ ಪಂಚಾಯಿತಿ ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನ ಬಗೆಹರಿಸಬಹುದು. ಆದರೂ ಯಾಕೋ ಕೋನಾಪುರ ಸಮಸ್ಯೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ಲ. ಅಧಿಕಾರಿಗಳು ಬುಕ್ ಆಗಿರುವ ಶಂಕೆ ನಮ್ಮಲ್ಲಿ ಮೂಡುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಇನ್ನೆಲ್ಲ ಬಂದ್ ಮಾಡಿಸಿ ಅದಕ್ಕ ಬಂದ್ ಮಾಡ್ತೀವಿ. ಅದು ಒಟ್ಟು ಊರ ನೀರು ಗಲೀಜ್ ಬಂದ್ ನಿಂದಿರ್ತದ ಅದಕ್ಕ ಅದನ್ನ ಬಂದ್ ಮಾಡ್ಸಿದ್ವಿ. ಕುಡ್ರು ಕುಡ್ರು ವಾಂತಿ ಪಾಂತಿ ಆದ್ರ ನೀವು ಬಂದಿರಾ ನೀವು ನೋಡ್ರಿ ಅಲ್ಲ ಇದಕ್ಕೆ ಯಾರ ಹೊಣೆಗಾರ ಇದಕ್ಕ ಅದಕ್ ಬರೀ ಅಡ್ಡಾಡಕ್ ಬಂದ್ಬಿಡ್ತೇವ್ ಅವ್ರಿಗೆ. ಈಗ ಇದು ಜಾಗ ಐತಲ್ರಿ ಇಲ್ಲಿಂತ ಇದು ಯಾರ್ದ ಅಲ್ಲವ್ರ ಜಾಗ ಅಲ್ಲ ಪಂಚಾಯತ್ ಏನ್ ಕ್ರಮ ತಗೊಂಡ್ರ ಅದಕ್ಕೆ ಅವ್ರಿಗೆ ಪಂಚಾಯತ್ ಹೇಳಿದ್ರು ನೋಡು ಹಂಗ ದೊಡ್ಡ ಅಕ್ಕಿ ನೀರ್ ಕಳ್ಸ ಪೇಪರ್ ಹಾಕ್ಸಿನಲ್ಲ ಆತನ ಮುಂದೆ ಹೇಳ್ಯಾರ ಕೇಳ್ರ ನಾನು ಇದ್ರಿ ಕರೆ ಯಾವನ್ ಬರ್ತಾರ ಪೊಲೀಸ್ ಯಾನ್ ಕಳ್ಸ್ತ ತೆಗಿ ಅಂತ ಹೇಳಣಂತ ವಿಡಿಯೋ ಸರ್. ಹೆಂಗಂದ್ರ ಅವ್ರು ಯಾರ್ದ ಹರಕತ್ ಮಾಡಕ್ಕ ಯಾವನ ಹರಕತ್ ಮಾಡ್ತಾನ ಕರಿ ನನ್ನ ಒದ್ ಒಕ್ಕಂದಕ್ಕಿನ ಒಂದ್ ಯಾವ್ದು ಇಲ್ಲ ಏನಿಲ್ಲ. ನೀರ್ ನೋಡ್ರಿ ಸಾರ್ವಜನಿಕರಿಗೆ ತೊಂದ್ರೆ ಆಗುತ್ತ ಗಟರದ ನೀರ್ ಯಾರ ಮನೆ ಮುಂದಾರ ನೀರ್ ಕಳ್ಸಿ ಅಂದ್ರೆ ಮಾತಾಡ್ಬೇಕ್ರಿ. ಬಂದ ನೀವು ಹರ್ಕತ್ ಮಾಡ್ಬೋದು. ನಮ್ದೇ ಇಲ್ಲ ಅಂದ್ರೆ ನಾವ್ಯಾಕೆ ಹರ್ಕತ್ ಮಾಡ್ಬೇಕು ಅಲ್ಲಿ ಸುಮ್ನೆ ಇತ್ಲಾ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಕುಕನೂರು. ಗಿಣಗೇರ ಮಾರ್ಗವಾಗಿ ಗಬ್ಬೂರು ಹಾಲಹಳ್ಳಿ ಕಲ್ತಾವರ್ಗೇರಿ ಕುಕನಪಳ್ಳಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಲುಪುವ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಕೂಡಲೇ ಡಾಂಬರೀಕರಣ ಮಾಡಬೇಕೆಂದು ಹಲವಾರು ಬಾರಿ ಶಾಸಕರು ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ಮನವಿಯನ್ನ ಮಾಡಿದರೂ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವುದು ಜನರಿಗೆ ಆಕ್ರೋಶಕ್ಕೆ ಗುರಿಯಾಗಿದ್ದು ಇದೇ ರೀತಿ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಾರೆ. ಗಿಣಗೇರ ನಾಗರಿಕರ ಹೋರಾಟ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟವನ್ನ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವೇಳೆ ಗಿಣಗೇರ ನಾಗರಿಕರ ಹೋರಾಟ ಸಮಿತಿ ಸಂಚಾಲಕರಾದ ಶರಣುಗಡ್ಡಿ ಮಾತನಾಡಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕೇಂದ್ರ ಬಿಂದು ಆಗಿರುವ ಗಿಣಗೇರ ಪಟ್ಟಣದ ಕಾರ್ಖಾನೆಗಳಿಗೆ ಕುಟುಗನಹಳ್ಳಿ ಗಬ್ಬೂರು ಹಾಲಹಳ್ಳಿ ಕಲ್ತಾವರಗೇರ ಪ್ರದೇಶಗಳಿಂದ ಕಾರ್ಮಿಕರು ಸಾರ್ವಜನಿಕರು ದಿನನಿತ್ಯ ಹದಗೆಟ್ಟ ರಸ್ತೆಯಲ್ಲೇ ಸಂಚರಿಸುತ್ತಿದ್ದು ರಸ್ತೆಯಲ್ಲಿನ ತಗ್ಗು ಗುಂಡಿಯಿಂದ ದಿನನಿತ್ಯ ಅಪಘಾತಗಳು ಸಂಭವಿಸಿ ಬೈಕ್ ಸವಾರರು ಕೈ ಕಾಲು ಮುರಿದುಕೊಂಡು ಆಸ್ಪತ್ರೆಗೆ ಸೇರುತ್ತಿದ್ದಾರೆ. ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ತಮ್ಮ ಸ್ವಿಫ್ಟ್ ವೈಸ್ ಕೆಲಸ ಮುಗಿಸಿಕೊಂಡು ರಾತ್ರಿ ಬರುವಾಗ ಅವರ ಗೋಳು ಕೇಳುವವರೇ ಇಲ್ಲ. ಕೂಡಲೇ ರಸ್ತೆ ಡಾಂಬರೀಕರಣ ಮಾಡಬೇಕು. ಇಲ್ಲವಾದರೆ ಗಿಣಗೇರ ಗಬ್ಬೂರು ರಸ್ತೆ ಬಂದ್ ಮಾಡಿ ಹೋರಾಟ ಮಾಡುವುದಾಗಿ ಆಗ್ರಹಿಸಿದರು. ಗಿಣಿಗೇರಿಯಿಂದ ಗಬ್ಬೂರಿಗೆ ಹೋಗ್ತಕ್ಕಂಥ ಏನು ರಸ್ತೆ ಇದೆ ಇವತ್ತು ಹಲವಾರು ವರ್ಷಗಳಿಂದ ಈ ರಸ್ತೆ ಹಾಳಾಗಿದ್ದು ತೆಗ್ಗು ಗುಂಡಿಗಳು ಬಿದ್ದಾವೆ. ಮುಖ್ಯವಾಗಿ ಈ ರಸ್ತೆನ ನಿರ್ಮಾಣ ಮಾಡ್ಬೇಕಂತೇಳಿ ಮತ್ತು ಈ ರಸ್ತೆ ಡಾಂಬರೀಕರಣ ಮಾಡಬೇಕಂತ ಇಲ್ಲಿ ಸ್ಥಳೀಯರು ಹಲವಾರು ಬಾರಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮತ್ತು ಇದು ರಸ್ತೆ ಮಾಡಿರಿ ಅಂತೇಳಿ ಹಲವಾರು ಸರಿ ಮನವಿ ಮಾಡಿಕೊಂಡ್ರೆ ಯಾವುದೇ ಒಂದು ರಸ್ತೆ ನಿರ್ಮಾಣ ಆಗಿಲ್ಲ. ಇವತ್ತು ರಸ್ತೆ ಏನಾಗಿದೆ ಅಂದರೆ ತೆಗ್ಗು ಗುಂಡಿಗಳು ಒಂಥರ ಡ್ಯಾಮೇಜ್ ಆಗಿದೆ. ಅದ್ರ ಜೊತೆಗೇ ಇಲ್ಲಿ ಸಾಕಷ್ಟು ಸುತ್ತಮುತ್ತ ಫ್ಯಾಕ್ಟ್ರಿ ಇರೋದ್ರಿಂದ ಗಬ್ಬೂರು ಹಾಲಹಳ್ಳಿ ಕಲ್ತಾವರ್ಗೇರಿ ಕುಕನಪಳ್ಳಿ ಸುತ್ತಮುತ್ತ ಏನೋ ಹಳ್ಳಿಗಳಿಂದ ಇದಕ್ಕೆ ಫ್ಯಾಕ್ಟ್ರಿಗೆ ಶಿಫ್ಟ್ ವೈಸ್ ಕೆಲಸ ಮಾಡಕ್ಕೆ ಬರ್ತಾರೆ. ಹಗಲಿ ನೈಟು ಬೈಕ್ ಸವಾರರು ಇಲ್ಲಿಗೆ ಶಿಫ್ಟ್ ವೈಸ್ ಕೆಲಸಕ್ಕೆ ಕಾರ್ಮಿಕರಾಗಿ ದುಡಿತಾರೆ. ಇದೇ ರಸ್ತೆ ಮೂಲಕ ಕಂಪ್ನಿಗಳಿಗೆ ಹೋಗ್ತಾರೆ. ಆದರೆ ರಸ್ತೆ ಮಾತ್ರ ಇವತ್ತು ಗುಂಡಿಗಳಿಂದ ಏನು ಇದಾಗಿದೆ. ಇದರಿಂದ ಸಾಕಷ್ಟು ಬೈಕ್ ಸವಾರರಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರ್ತಿದ್ದಾರೆ. ಅದ್ರ ಜೊತೆಗೇ ಪ್ರಾಥಮಿಕ ಆರೋಗ್ಯ ಸೆಂಟ್ರು ಏನು ಗಿಣಗೇರಿಲಿದೆ ಅಲ್ಲಿಗೆ ಈ ಹಳ್ಳಿಗಳಿಂದ ಸಾಕಷ್ಟು ಜನ ಡೆಲಿವರಿಗೆ ಪ್ರೆಗ್ನೆನ್ಸ್ ಹೆಣ್ಮಕ್ಳು ಇಲ್ಲಿಗೆ ಬರ್ತಾರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ.
ಅವ್ರು ಬರೋಂಥ ಸಂದರ್ಭದಲ್ಲಿ ಆಟೋಗಳು ಏನು ಬರ್ತದೆ ಅವಾಗ ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನ ಸಾಕಷ್ಟು ಈ ರಸ್ತೆಯಿಂದ ಅನಾಹುತಗಳು ರೋಡಲ್ಲೇ ಡೆಲಿವರಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ನಂತರ ಮುಖಂಡರಾದ ಮಂಗಳೇಶ್ ರಾಥೋಡ್ ಮಾತನಾಡಿ, ಸುತ್ತಮುತ್ತಲಿನ ಗ್ರಾಮಗಳಿಗೆ ಗಿಣಗೇರ ಗ್ರಾಮವು ಪ್ರಮುಖ ಪಟ್ಟಣವಾಗಿದ್ದು ವಾಣಿಜ್ಯ ಕೇಂದ್ರವಾಗಿದೆ. ಗಿಣಗೇರ ಪಟ್ಟಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ದಿನನಿತ್ಯ ಬರುತ್ತಿರುತ್ತಾರೆ. ಆದರೆ ಗಿಣಗೇರ ಪಟ್ಟಣದಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಸಂಪೂರ್ಣ ರಸ್ತೆಗಳು ಹದಗೆಟ್ಟಿವೆ. ಗಬ್ಬೂರ ರಸ್ತೆಯಂತೂ ಸಂಚಾರಕ್ಕೆ ಯೋಗ್ಯವಲ್ಲದ ರಸ್ತೆಯಾಗಿದ್ದು ಪ್ರಯಾಣಿಕರ ಗೋಳನ್ನ ಕೇಳುವವರು ಇಲ್ಲದಂತಾಗಿದೆ. ಇದೇ ರಸ್ತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ. ಗರ್ಭಿಣಿಯರು ಹಾಗೂ ವೃದ್ಧರು ಆಸ್ಪತ್ರೆಗೆ ದಾಖಲಾಗಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ, ಶಾಸಕರಿಗೆ ಹಲವು ಬಾರಿ ಮನವಿಯನ್ನ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ರಸ್ತೆಗೆ ಡಾಂಬರೀಕರಣ ಮಾಡಿ ಜನಸಾಮಾನ್ಯರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ. ಇಲ್ಲದಿದ್ದರೆ ನಾಗರಿಕರ ಹೋರಾಟ ಸಮಿತಿ ವತಿಯಿಂದ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಆಲ್ರೆಡಿ ಬೈಕ್ ಸವಾರರಿಗೂ ಮತ್ತು ಕಾರ್ನರಿಗೂ ಆಂಬುಲೆನ್ಸ್ ಬರಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಗಿಣಿಗೇರಿಯಲ್ಲಿ ಸರ್ಕಾರಿ ಹಾಸ್ಪಿಟ್ಲು ಅದೇ ರಸ್ತೆಯಲ್ಲಿ ಇರೋದ್ರಿಂದ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಮತ್ತು ವೃದ್ಧರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾವು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ನಾವು ಇದನ್ನು ಮನವಿನೇ ಮಾಡ್ತಾ ಇದ್ವಿ. ಡಾಂಬರೀಕರಣ ಆಗಬೇಕು, ಆದಷ್ಟು ಬೇಗನೆ ಡಾಂಬರೀಕರಣ ಆಗಬೇಕಂತೇಳಿ ನಾವು ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿನೇ ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ನೀವು ಆಲ್ರೆಡಿ ಆದಷ್ಟು ಬೇಗನೆ ಈ ಕಾಮಗಾರಿ ಮೂಲಕ ನಾವು ಗಿಣಿಗೇರಿಯಲ್ಲಿ ಹೋರಾಟ ಮಾಡಬೇಕಂತೇಳಿ ನಮ್ಮ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಕರೆ ಕೊಡ್ತಾ ಇದ್ದೀವಿ. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಶೀಘ್ರದಲ್ಲಿಯೇ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆಗಳು ಜರುಗುವ ಸಂಭವವಿದ್ದು ಕಾರ್ಯಕರ್ತರು ಮತ್ತೊಮ್ಮೆ ರಾಜಕೀಯ ಕದನಕ್ಕೆ ಸಿದ್ಧತೆ ನಡೆಸಿಕೊಳ್ಳಬೇಕು ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಕರೆ ನೀಡಿದರು. ಕುಷ್ಟಗಿ ಪಟ್ಟಣದ ಅಮರೇಗೌಡ ಬಯ್ಯಾಪುರ್ ಅವರ ನಿವಾಸದಲ್ಲಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡುತ್ತಾ, ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರನ್ನ ಗೆಲ್ಲಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಪಣ ತೊಡಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದರೆ ಸಾಕು, ಪದವೀಧರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಶೀಘ್ರದಲ್ಲಿಯೇ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆಗಳು ದಿನಾಂಕ ಘೋಷಣೆಯಾಗುವ ಎಲ್ಲ ಸಾಧ್ಯತೆಗಳಿದ್ದು ಮತ್ತೊಮ್ಮೆ ಮಹಾಕದನಕ್ಕೆ ಕಾರ್ಯಕರ್ತರು ತಮ್ಮನ್ನ ತಾವು ಸಿದ್ಧಗೊಳಿಸಿಕೊಳ್ಳಬೇಕು. ಇಲ್ಲಿಯೂ ಸಹ ನ್ಯಾಯಯುತವಾಗಿ ನಮ್ಮ ಪಕ್ಷ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೂ ಸಹ ಕಾರ್ಯಕರ್ತರ ಪರಿಶ್ರಮ ಮಹತ್ವದ್ದಾಗಿದ್ದು ಎಲ್ಲ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗಿ ತಯಾರಿ ನಡೆಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ರೆಕಮೆಂಡೇಶನ್ ಮಾಡಿ ಕೊಟ್ಟರು. ಅದ್ರಾಗ 3 ನಾವು ಅಪ್ರೂವ್ ಮಾಡಿ ಕ್ಯಾಬಿನೆಟ್ನಾಗೂ ಅಪ್ರೂವ್ ಮಾಡಿ ಮೊದಲು ಹೆಂಗಿತ್ತು ಯಥಾಸ್ಥಿತಿ ಹಿಂದುಳಿದ ವರ್ಗದ ಅವಕಾಶವನ್ನು ಕೊಡಬೇಕಂತ ನಾವು ಈ ಸಭೆ ಕ್ಯಾಬಿನೆಟ್ ಒಳಗೆ ತಂದಿದ್ದೀವಿ. ಈ ಸದ್ಯ ಕ್ಷೇತ್ರ ವಿಂಗಡಣೆ ಮಾಡಿದ ಮೇಲೆ ರಿಸರ್ವೇಷನ್ ಮಾಡಿ ಚುನಾವಣೆ ಮಾಡೋಕ್ಕೂ ತಯಾರಾಗ್ತದೆ. ನಮಗೆ ರೆಡಿ ಆಗಿಬಿಟ್ಟು ನಾವು ಮಾನಸಿಕವಾಗಿ ನಾ ಯಾವ್ಯಾವ ಮಂತ್ರಿ ಆಗ್ತೀನಿ ಅವಾಗ 1 ವರ್ಷ 1.5 ವರ್ಷ ಬರೀ ಚುನಾವಣೆನೇ ಮಾಡೋದು ನನ್ನ ಕೆಲಸ. ಹಿಂದೂ ಹಂಗಾಗೈತೆ, ಈಗೂ ಹಂಗಾಗತ್ತೆ. ಅದಕ್ಕೆ ನಾವು ಚುನಾವಣೆ ಮಾಡೋದು ಬಿಟ್ಟಿದ್ವಿ. ಅದಕ್ಕೆ ಆ ಚುನಾವಣೆ ಒಳಗೆ ನಿಮ್ಮದು ಒಂದು ಸೇರಿರ್ಬೇಕಲ್ಲ. ಈಗನ ಪ್ರಾರಂಭ ಆಗಲಿ ನಿಮ್ಮ ಪ್ರಯತ್ನಗಳು. ತಾಲೂಕು ಪಂಚಾಯತಿಗೆ ನಿಂದ್ರವರು, ಜಿಲ್ಲಾ ಪಂಚಾಯತಿಗೆ ನಿಂದ್ರಂಥವ್ರು, ಪಟ್ಟಣ ಪಂಚಾಯತಿ ಪುರಸಭೆ ನಿಲ್ಲುವಂಥವ್ರು, ಇವತ್ತು ನಿಮ್ಮ ವಾರ್ಡ್ನೊಳಗೆ ನಿಮ್ಮ ಬೂತ್ನೊಳಗೆ ಎಷ್ಟು ಮಂದಿ ಇದಾರೆ? 4 ಮಂದಿ ಇದಾರೆ, 5 ಮಂದಿ ಇದಾರೆ. ನಾವು ಮಾಡ್ತೀನಿ ಅಂತ ನಾನು ಭಾವಿಸಿದ್ದೀನಿ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನಾದ್ಯಂತ ಕಳೆದ 1 ವಾರದಿಂದ ಉತ್ತಮ ಮಳೆ ಆಗುತ್ತಿದ್ದು ತಡರಾತ್ರಿ ಸುರಿದ ಭಾರೀ ಮಳೆಗೆ ಪಟ್ಟಣದಲ್ಲಿರುವ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದ ಮೇಲ್ಸೇತುವೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ತಡರಾತ್ರಿ ಬಿರುಗಾಳಿ ಸಹಿತ ಭಾರೀ ಮಳೆಯು ಸುರಿದಿದ್ದು ಪಟ್ಟಣದ ಹಲವೆಡೆ ಭಾರೀ ಹಾನಿ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಪಟ್ಟಣದಲ್ಲಿರುವ ಹಳ್ಳವು ಮೈ ತುಂಬಿ ಹರಿದಿದ್ದು ನೀರಿನ ರಭಸಕ್ಕೆ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿದ ಮೇಲ್ಸೇತುವೆಯು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದು ಸಂಚಾರಕ್ಕೆ ತೊಂದರೆಯನ್ನ ಉಂಟು ಮಾಡಿದೆ. ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರಸ್ತೆ ಸುಧಾರಣೆ ಕಾರ್ಯ ಕೈಗೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕನಕಗಿರಿ.
ತಾಲೂಕಿನ ನೀರಲಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಸಮುದ್ರ ಗ್ರಾಮದಲ್ಲಿ ನಡೆದ ಉದ್ಯೋಗ ಖಾತ್ರಿ ಕಾಮಗಾರಿ ಸ್ಥಳದಲ್ಲಿ ಮಹಿಳೆಯರು ದೇಸಿ ಕ್ರೀಡೆಯಾದ ಕಬಡ್ಡಿ ಆಟವನ್ನು ಆಡಿ ತಮ್ಮ ಆಯಾಸವನ್ನ ಕಳೆದುಕೊಂಡರು. ಹೌದು, ಕ್ರೀಡಾಸಕ್ತಿಯ ಮಹಿಳೆಯರು ಯಾವತ್ತೂ ಮುಂದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದ್ದು, ನರೇಗಾ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಮಹಿಳೆಯರು ದೇಶಿ ಕ್ರೀಡೆ ಕಬಡ್ಡಿಯನ್ನು ಆಡಿ ತಮ್ಮ ಕ್ರೀಡಾ ಪ್ರೌಢಿಮೆಯನ್ನ ಮೆರೆದಿದ್ದಾರೆ. ಕ್ರೀಡೆಯಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿಯೂ ಕೂಡ ಸದೃಢರಾಗಿರಬಹುದು ಎಂದು ಮಹಿಳೆಯರು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಗದಗ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅಳವಂಡಿ ಹೋಬಳಿ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ಕಂದಕ ಬದು ನಿರ್ಮಾಣ ಕಾಮಗಾರಿ ಹಾಗೂ ಗ್ರಾಮ ಪಂಚಾಯಿತಿ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳಕ್ಕೆ ಕೊಪ್ಪಳ ತಾಲೂಕಾ ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕರಾದ ಯಂಕಪ್ಪ ಭೇಟಿ ನೀಡಿದರು. ಪ್ರತಿ ಬದು ಹಾಕುವಾಗ ಮಣ್ಣನ್ನ ಗಟ್ಟಿಗೊಳಿಸಿರಿ, ಇದರಿಂದ ಮಣ್ಣು ಕಟ್ಟೆಗೆ ಬೀಳುವುದಿಲ್ಲ ಮತ್ತು ಮಳೆ ಬಂದಲ್ಲಿ ಕಟ್ಟೆಯ ತುಂಬ ನೀರು ನಿಲ್ಲುತ್ತದೆ. ಇದರಿಂದ ಜಮೀನಿನಲ್ಲಿ ನೀರಿನ ತೇವಾಂಶ ಕಾಪಾಡುವುದರ ಜೊತೆಗೆ ಫಲವತ್ತತೆಯು ಹೆಚ್ಚಾಗುತ್ತದೆ. ಬದು ಪ್ರತಿಯೊಬ್ಬ ರೈತರಿಗೆ ಸಹಾಯಕವಾಗುವ ಕಾಮಗಾರಿಯಾಗಿದೆ. ಸ್ಥಳದಲ್ಲಿ ಹಾಜರಿದ್ದ ಜಮೀನಿನ ಮಾಲೀಕರಿಗೆ ಬದುವಿಗೆ ಮೇಲೆ ಔಡಲ, ಹಿರೇಬಳ್ಳಿ, ಸೋತೆಬಳ್ಳಿ ಹಚ್ಚಿಕೊಂಡು ಅದರಿಂದ ಕೂಡ ಲಾಭವನ್ನ ಪಡೆಯಬಹುದು ಎಂದರು. ವರ್ಷಪೂರ್ತಿ ಆದಾಯಕ್ಕೆ ದಾರಿ ಮಾಡಿಕೊಡುವಂಥದ್ದು ಎಂದರು. ಬದುವಿನ ಜೊತೆಗೆ ಬದು ಬೇಸಾಯ ಹೆಚ್ಚು ಗಮನ ಹರಿಸಬೇಕಾಗಿದೆ ಎಂದರು. ಪ್ರತಿ ಬದುವಿನ ಮೇಲೆ ವಿವಿಧ ಜಾತಿಯ ಸಸಿಗಳನ್ನು ನೆಡುವುದರಿಂದ ಭೂಮಿಯ ತೇವಾಂಶ ಹೆಚ್ಚಳದ ಜೊತೆಗೆ ಬೆಳೆಗಳಿಗೆ ಅನುಕೂಲವಾಗುತ್ತದೆ. ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುಟುಂಬಕ್ಕೆ 100 ದಿನಗಳ ಅಕುಶಲ ಕೆಲಸವನ್ನ ಬದು ನಿರ್ಮಾಣ ಕಾಮಗಾರಿಯಲ್ಲಿ ಕೆಲಸ ನೀಡಲು ಸೂಚಿಸಿದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾನುವಾರ ಸುರಿದ ಭರ್ಜರಿ ಮಳೆಗೆ ಪುರಾತನ ದೇವಾಲಯದ ಆವರಣದಲ್ಲಿ ನಿಂತ ಮಳೆ ನೀರಿನಿಂದ ಹಂಪಿಯ ಪಂಪ ವಿರೂಪಾಕ್ಷನ ರಥ ಬೀದಿಯ ಸಾಲು ಮಂಟಪದ ಕಲ್ಲಿನ ಕಂಬಗಳು ಉರುಳಿ ಬಿದ್ದಿವೆ. ಹೌದು, ಈ ವರ್ಷದ ಭೀಕರ ಬರಗಾಲ, ವಿಪರೀತ ತಾಪಮಾನ ಹೆಚ್ಚಳದಿಂದ ಹಂಪಿ ಸ್ಮಾರಕಗಳು ಕಾದು ಕೆಂಡವಾಗಿದ್ದವು. ಇದೀಗ ಮೊದಲ ಮಳೆಗೆ ಬಿಸಿಗೊಳಿಸಿದ ಸೀಸ ತಣ್ಣೀರಲ್ಲಿ ಕತ್ತರಿಸಿಕೊಂಡು ಬೀಳುವಂತೆ ಮಂಟಪದ ಕಂಬಗಳು ಉರುಳಿ ಬಿದ್ದಿವೆ. ಪಂಪ ವಿರೂಪಾಕ್ಷನ ರಥ ಬೀದಿಯ ಸಾಲು ಮಂಟಪಗಳು ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿದ್ದರು. ಈ ಬೀದಿಯಲ್ಲಿ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳನ್ನ ಸೇರಿನಲ್ಲಿ ಅಳೆಯುವ ಮಾರುಕಟ್ಟೆಯಾಗಿತ್ತು. ಈ ಮಾರುಕಟ್ಟೆಗೆ ವಿಶ್ವದ ಮೂಲೆಗಳಿಂದ ವ್ಯಾಪಾರಿಗಳು ಬಂದು ತಮ್ಮ ಆಭರಣಗಳನ್ನ ಮಾರಾಟ ಮಾಡುತ್ತಿದ್ದರು. ಯುನೆಸ್ಕೋ ಪಟ್ಟಿಗೆ ಸೇರಿದ ಹಂಪಿಯ ಸ್ಮಾರಕಗಳ ರಕ್ಷಣೆಗೆ ಕೋಟ್ಯಾಂತರ ರೂಪಾಯಿ ಹಣ ಬರ್ತಿದ್ದು ಕೂಡ ಸರಿಯಾದ ನಿರ್ವಹಣೆ ಮಾಡದ ಇಲಾಖೆಯ ವಿರುದ್ಧ ಪ್ರವಾಸಿಗರು, ಪುರಾತನ ಸ್ಥಳಗಳ ಬಗ್ಗೆ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕರ್ನಾಟಕ ಪ್ರದೇಶ ಕೊಪ್ಪಳ ಜಿಲ್ಲಾ ಕುಂಬಾರ ಸಂಘದ ಸಹಯೋಗದಲ್ಲಿ ಕುಕನೂರು ತಾಲೂಕಾ ಕುಂಬಾರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು. ಪಟ್ಟಣದ ಮುಂಡರಗಿ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ನಡೆದ ಸಭೆಯಲ್ಲಿ ಕುಕನೂರು ತಾಲೂಕಾ ಕುಂಬಾರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯು ಜಿಲ್ಲಾಧ್ಯಕ್ಷ ಕಳಕಪ್ಪ ಕುಂಬಾರ್ ಅವರ ಸಮ್ಮುಖದಲ್ಲಿ ನಡೆಯಿತು. ಕುಕನೂರು ತಾಲೂಕಾ ಕುಂಬಾರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾಗಿ ಶರಣಪ್ಪ ಕುಂಬಾರ್, ಅಧ್ಯಕ್ಷರಾಗಿ ಗವಿಸಿದ್ದಪ್ಪ ಚಕ್ರಸಾಲಿ ಸಾಕಿನ್ ಬೆಣಕಲ್, ಉಪಾಧ್ಯಕ್ಷರಾಗಿ ಕಳಕಪ್ಪ ಕುಂಬಾರ್ ಸಾಕಿನ್ ಕುಕನೂರ್, ಪ್ರಧಾನ ಕಾರ್ಯದರ್ಶಿ ಮಂಗಳೇಶ್ ಕುಂಬಾರ್ ಸಾಕಿನ್ ಮಂಗಳೂರು, ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಮಾರುತಿ ಕುಂಬಾರ್ ಸಾಕಿನ್ ಮಂಗಳೂರು, ಸಂಘಟನಾ ಕಾರ್ಯದರ್ಶಿ ಸಿದ್ದಪ್ಪ ಕುಂಬಾರ್ ಸಾಕಿನ್ ಬೆಣಕಲ್, ಖಜಾಂಜಿ ರಮೇಶ್ ಕುಂಬಾರ್ ಸಾಕಿನ್ ಕುಕನೂರು, ಮಹಿಳಾ ಪ್ರತಿನಿಧಿ ಗಂಗಮ್ಮ ಕುಂಬಾರ್ ಸಾಕಿನ್ ಇಟಗಿ, ಸೌಭಾಗ್ಯ ಕುಂಬಾರ್ ಸಾಕಿನ್ ಇಟಗಿ ಇವರನ್ನ ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಸಂಗಮೇಶ್ ಕುಂಬಾರ್, ವೀರಣ್ಣ ಚಕ್ರಸಾಲಿ, ಸಂಗಪ್ಪ ಕುಂಬಾರ್, ಬಸವರಾಜ್ ಕುಂಬಾರ್, ಗವಿಸಿದ್ದಪ್ಪ ಕುಂಬಾರ್,
ಮಲ್ಲಪ್ಪ ಕುಂಬಾರ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮಲ್ಲಯ್ಯ ಗದುಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಯಿಂದಾಗಿ ಅಲ್ಲಲ್ಲಿ ಅಪಾರ ಪ್ರಮಾಣದ ಆಸ್ತಿ-ಪಾಸ್ತಿ ಹಾನಿಯಾಗಿದೆ. ಬಿಳಿಗಿ ಮತಕ್ಷೇತ್ರದ ಸುಕನಾದಗ, ಚಬ್ಬಿ, ದೇವನೂರು, ಇಲೆಶೆಲ್ಲಿಕೇರಿ, ನೀರಬೂದಿಯ, ಕೆರೆಕಲಮಟ್ಟಿ ಇನ್ನಿತರ ಸ್ಥಳಗಳಿಗೆ ಶಾಸಕ ಜೆ.ಟಿ. ಪಾಟೀಲ್ ಭೇಟಿ ನೀಡಿ ವೀಕ್ಷಿಸಿದರು. ಈ ಮಧ್ಯೆ ಸ್ಥಳೀಯ ಅಧಿಕಾರಿಗಳು, ಸದಸ್ಯರುಗಳು ಮತ್ತು ಗ್ರಾಮದ ಮುಖಂಡರುಗಳೊಂದಿಗೆ ರೈತರು ಉಪಸ್ಥಿತರಿದ್ದರು. ಈ ಕೂಡಲೇ ಹಾನಿಗೀಡಾದ ಪ್ರದೇಶಗಳ ಮಾಹಿತಿಯನ್ನು ಸಂಗ್ರಹಿಸಿ ಆದಷ್ಟು ಬೇಗ ಸರ್ಕಾರದಿಂದ ಬರುವ ಪರಿಹಾರವನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಶರಣು ಚಿಮ್ಮಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಬಾಗಲಕೋಟೆ. ವಿಧಾನ ಪರಿಷತ್ತಿನ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ನಡೆಯಲಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಡಾ. ಚಂದ್ರಶೇಖರ್ ಪಾಟೀಲ್ ಅವರನ್ನು ಬೆಂಬಲಿಸಬೇಕು ಎಂದು ಮಾಜಿ ಸಚಿವ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಬಯ್ಯಾಪುರ್ ಮನವಿ ಮಾಡಿದರು. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪ್ರಚಾರ ಸಭೆಯನ್ನು ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ವೇತನ ಹೆಚ್ಚಳ ಮಾಡಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ನಿರುದ್ಯೋಗ ಪದವೀಧರರ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಖಾಸಗಿ ಶಾಲೆ ಹಾಗೂ ಶಿಕ್ಷಕರ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಹುಳ್ಳಾಗಡ್ಡಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಾಂತೇಶ್ ಗಾಣಿಗೇರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಾದ ಬಿಎಂ ಶಿರೂರ್, ಎಜಿ ಬಾವಿಮನಿ, ಕೆರಿಬಸಪ್ಪ ನಿಡಗುಂದಿ, ಪಕ್ಷದ ವಕ್ತಾರ ಡಾಕ್ಟರ್ ಶಿವನಗೌಡ್ ದಾನರೆಡ್ಡಿ, ಸುಧೀರ್ ಕೊರ್ಲಹಳ್ಳಿ, ರೇವಣಪ್ಪ ಸಂಕಟಿ, ಆನಂದ್ ಹುಳ್ಳಾಗಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಶ್ರೀಶಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಮತ್ತು ಗೆಲುವು ಯಾಕೆ ಆಗ್ತದೆ ಅನ್ನೋದನ್ನು ಕೂಡ ಒಂದೆರಡು ಮಾತುಗಳಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ನಾವು 136 ಸ್ಥಾನಗಳನ್ನು ಪಡೆದು ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಪಕ್ಷ. ಅದರ ನೇತೃತ್ವವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಕಾರ್ಯಚಟುವಟಿಕೆಯನ್ನು ಮಾಡಿ ಇವತ್ತು ಜನರ ಮನಸ್ಸನ್ನು ನಮ್ಮ ಹತ್ರ ಪಡೀಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಜನಪ್ರಿಯ ಸರ್ಕಾರ ಅನ್ನೋದನ್ನು 1 ವರ್ಷದ ಅವಧಿಯಲ್ಲಿ ಅವರು ಘೋಷಿಸತಕ್ಕಂಥ ಹಿನ್ನೆಲೆಯಲ್ಲಿ ಈ 2 ಚುನಾವಣೆಯಲ್ಲಿ ನಮಗೆ ಅವರ ಆಡಳಿತ ಮತ್ತು ಅದರಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಮತ್ತು ಸಚಿವರ ಆಡಳಿತದಿಂದ ನಮಗೆ ಹೆಚ್ಚಿನ ಒಂದು ಬೆಂಬಲ ಸಿಗ್ತದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಚನ್ನಬಸವಣ್ಣನವರ ನೂತನ ಅಮೃತ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಜ್ಞಾನ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮವು ಶ್ರೀ ಜಗದ್ಗುರು ಮಡಿವಾಳೇಶ್ವರ ನಗರ, ನೇಗಿಹಾಳದ ಬೈಲಹೊಂಗಲ ತಾಲೂಕಿನಲ್ಲಿ ಶ್ರೀ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ದೇಶಿಸಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬಸವಣ್ಣನವರು ಕಾಲದಲ್ಲಿ ನಾವು ಇರದಿದ್ದರೂ ಕೂಡ ಅವರು ನಮಗೆ ಇಂದು ಹಲವಾರು ವಚನಗಳನ್ನು ನೀಡಿ ಹೋಗಿದ್ದಾರೆ. ಅವರ ವಚನದ ಹಾದಿಯಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಎಂಬುದನ್ನು ತಿಳಿಸಿ ಹೋಗಿದ್ದಾರೆ. ಅದರಂತೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದಂತೆ ಒಟ್ಟಾಗಿ ಸಮಗ್ರ ಸಮಾಜದ ಏಳಿಗೆಗಾಗಿ ಎಲ್ಲರೂ ಒಟ್ಟಾಗಿ ದುಡಿಯೋಣ ಎಂಬ ನೀತಿಯನ್ನು ಸಾರಿ ಹೋಗಿದ್ದಾರೆ ಎಂದು ತಮ್ಮ ಭಾಷಣದಲ್ಲಿ ತಿಳಿಸಿದರು. ಶರಣು ಚಿಮ್ಮಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಬಾಗಲಕೋಟೆ. ನಗರದ ಶಿವಶಾಂತ ವೀರ ಮಂಗಲ ಭವನದಲ್ಲಿ 1858ರ ಸ್ವಾತಂತ್ರ್ಯ ಹೋರಾಟ ಕೊಪ್ಪಳ ಹುತಾತ್ಮರ ವೇದಿಕೆಯಲ್ಲಿ ಗದಗಿನ ಲಢಾಯಿ ಪ್ರಕಾಶನ, ಹೊನ್ನಾವರ ತಾಲೂಕಾ ಕವಲಕ್ಕಿಯ ಕವಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾ ಬಳಗ ಹಾಗೂ ಕೊಪ್ಪಳದ ಮೇ ಸಾಹಿತ್ಯ ಬಳಗದ ಸಹಯೋಗದಲ್ಲಿ ಆಯೋಜಿಸಿರುವ 2 ದಿನಗಳ ಮೇ ಸಾಹಿತ್ಯ ಮೇಳವು ಅದ್ದೂರಿಯಾಗಿ ನಡೆಯಿತು. ಈ ಬಾರಿ ಸಂವಿಧಾನ ಭಾರತ ಧರ್ಮ ಕಾರಣ ಎಂಬ ಆಶಯ ವಾಕ್ಯದೊಂದಿಗೆ ಮೇಳ ನಡೆಯುತ್ತಿದೆ.
ಜನಸಾಮಾನ್ಯರಿಂದ ಸಂವಿಧಾನ ರಕ್ಷಣೆ ಪ್ರತಿಜ್ಞೆ ಮೂಲಕ ಮೇಳವನ್ನು ಉದ್ಘಾಟನೆ ಮಾಡಿದ್ದು ವಿಶೇಷವಾಗಿತ್ತು. ಸಮಾಜದ ವಿವಿಧ ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಜನಸಾಮಾನ್ಯರಾದ ಬಸಮ್ಮ, ಜಂಬವ್ವ, ದುರ್ಗವ್ವ, ಶೋಭಾಮಠ, ಫಕೀರಜ್ಜ ಮತ್ತು ಮಕ್ಕಳು ಸಂವಿಧಾನದ ಪ್ರಸ್ತಾವನೆಯನ್ನ ಅತಿಥಿಗಳಿಗೆ ಸಲ್ಲಿಸಿ ರಮೇಶ್ ಗಬ್ಬೂರು ನೇತೃತ್ವದಲ್ಲಿ ಎಲ್ಲರೂ ಸಂವಿಧಾನ ರಕ್ಷಣೆಯ ಪ್ರತಿಜ್ಞೆ ಸ್ವೀಕರಿಸುವ ಮೂಲಕ ಮೇಳಕ್ಕೆ ಚಾಲನೆಯನ್ನ ದೊರೆಯಿತು. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ್ ಅಧ್ಯಕ್ಷತೆಯನ್ನ ವಹಿಸುವರು. ನವದೆಹಲಿಯ ರೈತ ಹೋರಾಟಗಾರ ರಾಕೇಶ್ ಟಿಕಾಯತ್, ಪಣಜಿಯ ಕೊಂಕಣಿ ಕವಿ ಹೋರಾಟಗಾರ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ದಾಮೋದರ್ ಮೌಜೋ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದರು. ಬಸವರಾಜ ಹೂಗಾರ್ ಪ್ರಾಸ್ತಾವಿಕ ಮಾತನಾಡಿ, ಸಾಹಿತ್ಯ ಅಕ್ಷರ ಎನ್ನುವುದು ಜನಸಮುದಾಯದ ಧ್ವನಿಯಾಗಬೇಕು ಎಂಬ ಆಶಯದೊಂದಿಗೆ ಪ್ರಾರಂಭಗೊಂಡ ಮೇ ಸಾಹಿತ್ಯ ಮೇಳವು ಈಗ ದಶಕ ಪೂರೈಸಿದೆ. ಇದೊಂದು ಸಂಘ ಪದಾಧಿಕಾರಿಗಳನ್ನು ಹೊಂದಿದ ಸಂಘಟನೆಯಲ್ಲ, ಎಲ್ಲರೂ ಕಾರ್ಯಕರ್ತರಾಗಿ ಹಮ್ಮಿಕೊಳ್ಳುವ ಜಾಗೃತಿ ಕಾರ್ಯಕ್ರಮವಾಗಿದೆ. ಅವಕಾಶವಾದದ ರೋಗ ನಮ್ಮ ಸಾಹಿತ್ಯ ಜಗತ್ತನ್ನು ಅತಿಕ್ರಮಿಸಿರುವಾಗ ಯಾರು ಕೂಡ ಶಿಫಾರಸು ಮಾಡದ, ಯಾವುದಕ್ಕೂ ಆಶೆ ಪಡದ ಮಹಾನ್ ಸಾಧಕರನ್ನ ಪಾರದರ್ಶಕವಾಗಿ ಆಯ್ಕೆ ಮಾಡುವುದೇ ಈ ಮೇಳದ ಸೌಂದರ್ಯ ಎಂದರು. ರಮೇಶ್ ಗಬ್ಬೂರ್ ಸಂವಿಧಾನದ ಪ್ರಸ್ತಾವನೆ ಓದಿದರು. ಕಾಶಪ್ಪ ಚೆಲವಾದಿ, ಅನಿಲ್ ಹೊಸಮನಿ ನಿರ್ಣಯಗಳನ್ನು ಮಂಡಿಸಿದರು. ಟಿ ರತ್ನಾಕರ್, ಜೆ ಭಾರದ್ವಾಜ್, ಕೆ ವೆಂಕಟರಾಜು, ಮೆಹಮೂದ್ ಬೇಗಂ, ಪ್ರೊಫೆಸರ್ ಅಲ್ಲಮಾ ಪ್ರಭು ಬೆಟದೂರ್, ಎವಿ ಕಣವಿ ಉಪಸ್ಥಿತರಿದ್ದರು. ಆರ್ಸಿಎಫ್ ಕಲಾ ತಂಡ ಸಿಂಧನೂರು, ದಲಿತ ಕಲಾ ಮಂಡಳಿ, ಈಶಾ ಕರ್ನಾಟಕ ಅರುಣೋದಯ ಕಲಾ ತಂಡ, ಕೊತಬಾಳ್ ಶರಣ ಕಲಾ ಬಳಗ ಗಂಗಾವತಿ, ಸಾಂಬಯ್ಯ ಹಿರೇಮಠ್ ಮತ್ತು ತಂಡ ಹರ್ಲಾಪುರ್, ಕುಂದಗೋಳ, ಡಿಂಗ್ರಿ ಭರತ್, ಮರಿಯಮ್ಮ ಚೂಡಿ, ಗೌರಿ ಗೋನಾಳ್, ನಾದಮಣಿ ನಾಲ್ಕೂರು ಮತ್ತಿತರ ಕಲಾವಿದರಿಂದ ಹೋರಾಟದ ಹಾಡುಗಳು, ಜನಪದ ಗೀತೆಗಳು ಮೊಳಗಿದವು. ಲಿಂಗರಾಜ್ ದೊಡ್ಡಮನಿ, ಸಂಜಯ್ ದಾಸ್ ಕೌಜಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ.